ಹೇ ಗೈಸ್, ಇವತ್ತು ನೀವು ಸ್ಟಾರ್ಟಿಂಗ್ ಒಂದು ವಿಡಿಯೋ ನೋಡಿದ್ರೆ ಅದನ್ನ ವಿಡಿಯೋ ಟಿಕ್ ಟಾಕ್ ಅಲ್ಲಿ ಬೇಜಾನ್ ಜನ ಮಾಡ್ತಾ ಇರ್ತಾರೆ. ನಾವು ಮಾಡಕ್ಕಾಗ್ತಿಲ್ಲ, ನನ್ಗೆ ವ್ಯೂಸ್ ಬರ್ತಾ ಇಲ್ಲ, ನಂಗೆ ಲೈಕ್ಸ್ ಬರ್ತಾ ಇಲ್ಲ. ಅವರೆಲ್ಲ ಹಾಕೊಂಡು ಲಕ್ಷ ಲಕ್ಷ ಲೈಕ್ಸ್ ತಗೊಂತ ಇದಾರೆ. ನನ್ಗೆ ಹೋಗ್ಲಿ ಮಾಮೂಲಿ ಹಾಕೋ ವಿಡಿಯೋಗೆ ಲೈಕ್ಸ್ ಬರ್ತಾ ಇಲ್ಲ, ಇನ್ನ ಸ್ವಲ್ಪ ಡಿಫ್ರೆಂಟ್ ಆಗಿ ಲೈಕ್ಸ್ ಬರುತ್ತೇನೋ ಆ ತರ ವಿಡಿಯೋ ಮಾಡೋದು ಯಾವ ತರ ಅಂತ ಬೇಜಾನ್ ಜನ ಕೇಳ್ತಾ ಇದ್ರು. ಆದ್ರೆ ಈ ವಿಡಿಯೋ ಮಾಡೋದು ತುಂಬಾ ಈಸಿ, 2 ನಿಮಿಷದಲ್ಲಿ ಮುಗ್ದೋಗುತ್ತೆ. ಅದು ಯಾವ ತರ ಅಂತ ಫುಲ್ ಡೀಟೇಲ್ ತಿಳಿಸ್ಕೊಡ್ತಾ ಇದೀನಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಗೊತ್ತಲ್ಲ, ಕೆಳಗಡೆ ಕಂಟೆಂಟ್ ಬನ್ನಿ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಮೇಲೆ ಕ್ಲಿಕ್ ಮಾಡಿ ಅಂತ ನಾವ್ಯಾವ್ದೇ ಹೊಸ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಪಾಪಿ ಜಸ್ಟ್ ಅಪ್ಲೋಡ್ ನ್ಯೂ ವಿಡಿಯೋ ಗೋ ಅಂಡ್ ವಾಚ್ ಅಂತ. ಗೈಸ್, ಫಸ್ಟ್ ಆಫ್ ಹೇಳ್ಬೇಕಾದ್ರೆ ಒಂದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಆಪ್ ನ ಡೌನ್ಲೋಡ್ ಮಾಡೋದು ಯಾವ ತರ ಅಂತ ನಾನು ಲಾಸ್ಟ್ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಆಪ್ ಹೆಂಗ್ ವರ್ಕ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಗೈಸ್, ಹೇಳ್ಬೇಕಾದ್ರೆ ಅಪ್ಲಿಕೇಶನ್ ಐಕಾನ್ ಬಂದು ಇರುತ್ತೆ, ಇದನ್ನ ಯಾವ ತರ ಡೌನ್ಲೋಡ್ ಮಾಡೋದು ಅಂತ ನಾನು ಲಾಸ್ಟ್ ತಿಳಿಸ್ಕೊಡ್ತೀನಿ. ಇದನ್ನ ಕ್ಲಿಕ್ ಮಾಡಿ ಓಪನ್ ಮಾಡ್ಕೊಳ್ತಾ ಇದ್ದಂಗೆ ಅಲ್ಲೋ ಅಂತ ಕೇಳುತ್ತೆ, ಅಲ್ಲೋ ಅಂತ ಕೊಡಿ ಫಸ್ಟ್ ಟೈಮ್ ಆದ್ರೆ. ಇದು ಸೆಕೆಂಡ್ ಟೈಮ್ ಆದ್ರೆ ಸ್ಕಿಪ್ ಮಾಡಿ. ನೀವು ಎಡಿಟ್ ಮಾಡ್ಬೇಕಂದ್ರೆ ಎಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಆದ್ರೆ ನಿಮ್ಗೆ ಈ ತರ ಎಡಿಟಿಂಗ್ ಬೇಡ, ನಮಗೆ ಕಂಪ್ನಿಯಿಂದ ಕೊಟ್ಟಿರ್ತಾರಲ್ಲ ಆ ತರ ಎಡಿಟಿಂಗ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ಇದರಲ್ಲೂ ಕೂಡ ಎಷ್ಟೊಂದು ಎಫೆಕ್ಟ್ಸ್ಗಳು ಬರುತ್ತೆ. ಜೊತೆಗೆ ಇಲ್ಲಿದೆಯಲ್ಲ ಫನ್ ವಿಡಿಯೋ ಅಂತ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ಡೌನ್ಲೋಡ್ ಮಾಡ್ಕೊಬೇಕು ನೀವು. ಇಲ್ಲಿ ನೋಡಿ, ಯಾವುದು ಡೌನ್ಲೋಡ್ ಆಗಿಲ್ಲ, ಡೌನ್ಲೋಡ್ ಸಿಂಬಲ್ ಕೇಳ್ತಾ ಇರುತ್ತೆ. ಪ್ರತಿಯೊಂದು ಕೂಡ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಕೊಬೋದು. ನಾನು ಮಾಡಿರೋ ಎಫೆಕ್ಟ್ ನಿಮ್ಗೆ ತೋರಿಸ್ಬೇಕು ಅಂದರೆ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಥರ ಬರ್ತಾ ಇದ್ದಂಗೆ ಒಂದು ಫೋಟೋ ಬರುತ್ತೆ. ಅದನ್ನು ಡಬಲ್ ಟ್ಯಾಪ್ ಮಾಡ್ತಾನೆ, ಅದು ಮಾಡ್ತಿದ್ದಂಗೆ ಫುಲ್ಲು ಮೇಲ್ಗಡೆ ಒಂದು ಫೋಟೋ ಬರುತ್ತೆ. ಈಗ ಇಲ್ಲಿ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾನು ಇದೇ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡಿದ್ದೀನಿ. ಇದು ಬಂದು ಇಲ್ಲಿ ಪ್ಲೇಸ್ ಮಾಡಿ. ಈಗ ಇಲ್ಲೊಂದು ಫೋಟೋ ಸೆಲೆಕ್ಟ್ ಮಾಡಿ, ನಾನು ಈ ಫೋಟೋ ಸೆಲೆಕ್ಟ್ ಮಾಡ್ತೀನಿ. ಪ್ರಿವ್ಯೂ ಅಂತ ಕೊಡ್ತೀನಿ ಅಷ್ಟೇ. ಅದು ನೀವು ಕೊಡ್ತಾ ಇದ್ದಂಗೆ ಒಂದು 2 ಸೆಕೆಂಡ್ಸಲ್ಲಿ ಫುಲ್ ಆಗುತ್ತೆ. ಯಾಕಂದರೆ ಅದು ನೀವು ಕಳಿಸಿರೋದನ್ನ ಅದು ಡೌನ್ಲೋಡ್ ಮಾಡಿ ರೆಡಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಟೈಮ್ ತೊಗೊಳುತ್ತೆ ಅಷ್ಟು. ಈಗ ಇಲ್ಲಿ ನೋಡ್ತಾ ಇರ್ಬೋದು, ರೆಡಿ ಆಗಿದೆ. ಅಲ್ಲಿ ನನ್ನ ಫೋಟೋ ಬಂತು. ಮತ್ತೆ ಡಬಲ್ ಟ್ಯಾಪ್ ಮಾಡಿದ ತಕ್ಷಣ ಮೇಲ್ಗಡೆ ಇಲ್ಲೊಂದು ಫೋಟೋ ಬರ್ತಾ ಇದೆ. ಆದರೆ ಇಲ್ಲಿ ಕೆಳಗಡೆ ಅವ್ರದ್ದು ಲೋಗೋ ಬಂದಿದೆ ನೋಡಿ, ಜಪಾನ್ ಅವ್ರದ್ದು. ಅದನ್ನು ರಿಮೂವ್ ಮಾಡಬೇಕು. ಅದನ್ನು ರಿಮೂವ್ ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದು ಸೇವ್ ಆಗಿಬಿಟ್ಟಿದೆ ಹೋಮ್ಗೆ. ಇಲ್ಲಿ ಕ್ಲೋಸ್ ಅಂತ ಮಾಡಿ ಬ್ಯಾಕ್ ಬನ್ನಿ. ಅದೇ ಥರ ಎಷ್ಟೊಂದು ಎಫೆಕ್ಟ್ ಇದೆ, ನಿಮ್ಗೆ ಯಾವ ಎಫೆಕ್ಟ್ ಬೇಕೋ ಆ ಎಫೆಕ್ಟ್ ಮಾಡ್ಕೊಳ್ಳಿ. ನನ್ನ ಜೊತೆಗೆ ಇನ್ನೊಂದು ಎಫೆಕ್ಟ್ ಡೌನ್ಲೋಡ್ ಮಾಡ್ತೀನಿ. ಇದು ಒಂಥರ ಚೆನ್ನಾಗಿದೆ, ಆ ಚಂದ್ರನ ಬಿಸಾಕಿ ಮತ್ತೆ ಆ ಚಂದ್ರನ ಫೋಟೋ ಬರೋದು. ಈಗ ನಿಮ್ಗೆ ಇದ್ರಲ್ಲಿ ಯಾವ ಎಫೆಕ್ಟ್ ಬೇಕೋ ಆ ಥರ ಎಫೆಕ್ಟ್ ಮಾಡ್ಕೊಬೋದು. ಜೊತೆಗೆ ಎಡಿಟಿಂಗ್ ಅಂತೂ ಮಸ್ತಾಗಿ ಮಾಡ್ಬೋದು ಈ ಆ್ಯಪಿಂದ ಅಂತ ಹೇಳ್ತೀನಿ. ಬ್ಯಾಕ್ ಬಂದು ಅದನ್ನು ಕಟ್ ಮಾಡೋದು ಯಾವ ಥರ ಅಂದರೆ, ಲೋಗೋನ ಇನ್ಶಾಟ್ ಅನ್ನೋ ಆ್ಯಪ್ ಹಾಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲೊಂದು ಫೋಟೋ ಇದೆ ತೊಗೊಳ್ಳಿ. ಈ ಫೋಟೋ ತೊಗೊಂಡು ಇಲ್ಲಿ ಕ್ರಾಪ್ ಅಂತಿದೆಯಲ್ಲ, ಸ್ವಲ್ಪ ಜಪಾನ್ದು ಮಾತ್ರ ಕ್ರಾಪ್ ಮಾಡಿ. ಹಿಂಗೆ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಸಾಕು. ಈಗ ಜಪಾನ್ದು ಕ್ರಾಪ್ ಆಗಿದೆ. ಇನ್ನು ಮಿಕ್ಕಿದ್ದೆಲ್ಲ ಸುಮ್ಮನೆ ನಾರ್ಮಲಾಗಿ ಹಾಗೇ ಬರ್ತಾ ಇದೆ, ನೋಡ್ತಾ ಇರ್ಬೋದು. ಈಗ ಅಲ್ಲಿ ಬಂತು. ಈಗ ಸೇವ್ ಮಾಡಿಕೊಂಡ್ರೆ ನೀವು ಆಟೋಮೆಟಿಕ್ಕಾಗಿ ಸೇವ್ ಆಗುತ್ತೆ. ಆಗ ಲೋಗೋನು ಇರಲ್ಲ, ಏನೂ ಇರಲ್ಲ ಜಪಾನ್ ಅವ್ರದ್ದು. ನಿಮಗೆ ಆರಾಮಾಗಿ ಚೆನ್ನಾಗಿದೆ ಅನಿಸುತ್ತೆ. ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಯಾವ ಥರ ಅಂದರೆ, ಇದಿನ್ನೂ ಡೌನ್ಲೋಡ್ ಆಗಲಿ. ಈ ಆ್ಯಪ್ನ ಡೌನ್ಲೋಡ್ ಮಾಡೋದು ಯಾವ ಥರ ಅಂತ ತಿಳಿಸ್ಕೊಡ್ತೀನಿ. ಪ್ಲೇಸ್ಟೋರ್ಗೆ ಹೋಗಿ, ಇಲ್ಲಿ PITTU ಅಂತ ಹೊಡೀರಿ, ಪಿಟ್ಟು ಅಂತ ಅದೇ ಬರುತ್ತೆ. ಬರ್ತಾ ಇದ್ದಂಗೆ ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ನಂತರನೇ ಆಟೋಮೆಟಿಕ್ಕಾಗಿ ಎಲ್ಲ ಥರ ಮಾಡ್ಕೋಬೋದು. ಮ್ಯೂಸಿಕಲ್ಲಿ ಹಾಕೊಂಡು ಎಲ್ರಿಗಿಂತ ಜಾಸ್ತಿ ಲೈಕ್ಸ್ನ ನೀವು ಕೂಡ ತೊಗೊಬೋದು. ನೋಡಿದ್ರಲ್ಲ ಗೈಸ್, ವಿಡಿಯೋ ಯಾವ ತರ ಇದೆ ಅಂತ. ನೀವು ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು. ಅವ್ರಿಗಿಂತ ಡಿಫ್ರೆಂಟ್ ಆಗಿ ಎಷ್ಟೊಂದ್ ತರ ಟೈಪ್ಸ್ ಅಲ್ಲಿ ಇದೆ. ಯಾವ ತರ ಬೇಕು ಆ ತರ ಮಾಡ್ಕೊಂಡು ನೀವು ಕೂಡ ಮ್ಯೂಸಿಕ್ ಅಲ್ಲಿ ಹಾಕೊಬಹುದು. ಮೊದ್ಲು ಯಾರು ಮ್ಯೂಸಿಕ್ ಅಲ್ಲಿ ಹಾಕ್ತಾರೋ ಅವ್ರಿಗೆ ಜಾಸ್ತಿ ಲೈಕ್ಸ್ ಬರ್ತಾ ಇರುತ್ತೆ. ಅದಕ್ಕೆ ನನ್ನ ಮ್ಯೂಸಿಕ್ ಅಲ್ಲಿ ಅಂತಾನೆ ಟಿಕ್ ಟಾಕ್ ಅಂತಾನೆ ಒಂದು ಹೊಸ ವಿಡಿಯೋ ಮಾಡ್ತಾ ಇದೀನಿ. ಇಷ್ಟರಲ್ಲಿ ಅದನ್ನು ಬಿಡ್ತೀನಿ, ಯಾಕಂದ್ರೆ ಟಿಕ್ ಟಾಕ್ ಅಲ್ಲಿ ಲೈಕ್ಸ್ ಯಾರು ಬರ್ತಾ ಇಲ್ಲ ಅಂತಿದ್ರೆ ಲೈಕ್ಸ್ ಬರಕ್ ಏನ್ ಮಾಡ್ಬೇಕು ಅಂತ ಫುಲ್ ಹೇಳ್ಕೊಡೋಣ ಅನ್ಕೊಂಡಿದೀನಿ. ಈ ವಿಡಿಯೋ ಏನನ್ಸುತ್ತೆ ಅಂತ ಎಲ್ಲರೂ ಕೆಳಗಡೆ ಕಮೆಂಟ್ ಮಾಡಿ. ಇಷ್ಟ ಗೊತ್ತಲ್ಲ,
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಎಲ್ರಿಗೂ ನಮಸ್ಕಾರ. ಜೈ ಆಂಜನೇಯ.